ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರತಕ್ಕಂತಹ ಮೀನ್ಸ್ ಆಗಸ್ಟ್ 14 ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಅಂಡರ್ ಗ್ರಾಜುಯೇಟ್ ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಒಂದು ರಾಜ್ಯದಲ್ಲಿ ಕಾನೂನನ್ನು ಜಾರಿಗೆ ತರಲು ಯಾರ ಸಲಹೆ ಮಾನ್ಯವಾಗಿರುತ್ತದೆ ಅಂತ ಕೇಳಿದ್ದಾನೆ. ಸೊ ರಾಜ್ಯದಲ್ಲಿ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಸುಪ್ರೀಂ ಕೋರ್ಟ್, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ಅಧ್ಯಕ್ಷ, ಆಪ್ಷನ್ 4 ಸಂಸದ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದಾಗುತ್ತೆ? ಸೊ ಯಾವುದೂ ಕೂಡ ಆಗೋದಿಲ್ಲ, ಸರಿನಾ? ಸೊ ಸುಪ್ರೀಂ ಕೋರ್ಟ್ ಆಗೋದಿಲ್ಲ, ಪ್ರಧಾನಮಂತ್ರಿ ಆಗೋದಿಲ್ಲ, ಅಧ್ಯಕ್ಷ ಆಗೋದಿಲ್ಲ, ಸಂಸದ ಆಗೋದಿಲ್ಲ. ಸೊ ಇಲ್ಲಿ ಅಧ್ಯಕ್ಷ ಸ್ಥಾನದ ಬದಲಿ ಇನ್ನೊಂದು ಆಪ್ಷನ್ ಕೊಡಬೇಕಾಗಿತ್ತು. ಯಾವುದು ಅಂತಂದರೆ ರಾಜ್ಯಪಾಲ ಅಂತ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ರಾಜ್ಯಪಾಲ ಆಗುತ್ತೆ. ಒಂದು ರಾಜ್ಯದಲ್ಲಿ ಕಾನೂನನ್ನು ಜಾರಿಗೆ ತರಲು ಯಾರ ಒಂದು ಸಲಹೆ ಮತ್ತು ಯಾರ ಒಂದು ಸಹಿ ಅವಶ್ಯಕತೆವಾಗಿರುತ್ತದೆ ಅಂತಂದರೆ ಈ ಒಂದು ರಾಜ್ಯಪಾಲರ ಅಥವಾ ಗವರ್ನರ ಒಂದು ಸಹಿ ಅವಶ್ಯಕತೆವಾಗಿರುತ್ತದೆ. ಆ್ಯಂಡ್ ದೆನ್ ಒಂದು ರಾಜ್ಯದಲ್ಲಿ ಕಾನೂನುಗಳನ್ನು ಜಾರಿಗೆ ತರಲು ರಾಜ್ಯಪಾಲರ ಸಲಹೆ ಅಥವಾ ಅನುಮೋದನೆ ಮಾನ್ಯವಾಗಿರುತ್ತದೆ ಮತ್ತು ಸುಪ್ರೀಂ ಕೋರ್ಟ್, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಅಥವಾ ಸಂಸದರ ಸಲಹೆ ಅಲ್ಲ. ಏನಾದರೂ ನಿಮಗೆ ಒಂದು ರಾಜ್ಯದಲ್ಲಿ ಹೊರತಾಗಿ ಒಂದು ದೇಶದಲ್ಲಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಭಾರತ ದೇಶದ ಅಧ್ಯಕ್ಷ, ಭಾರತ ದೇಶದ ಪ್ರೆಸಿಡೆಂಟ್, ನಮ್ಮ ಭಾರತದ ರಾಷ್ಟ್ರಪತಿ ಅಂತ ಹೇಳಬೇಕಾಗುತ್ತೆ, ಸರಿನಾ? ಇಲ್ಲಿ ಏನಾದರೂ ರಾಜ್ಯದ ಬದಲಾಗಿ ದೇಶ ಅಂತ ಕೊಟ್ಟಿದ್ರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ವಿಕಿರಣಶೀಲತೆಯ ಮೌಲ್ಯವೇನು ಅಥವಾ ಅದರ ಒಂದು ಯೂನಿಟ್ ಏನು ಅಂತ ಕೇಳಿದ್ದಾನೆ, ಸರಿನಾ? ಸೊ ವಿಕಿರಣಶೀಲತೆಯ ಯೂನಿಟ್ ಏನಾಗಿದೆ? ಬೆಕ್ವೇರಲ್ ಅನ್ನೋದಾಗಿದೆ, ಸರಿನಾ? ಸೊ ವಿಕಿರಣಶೀಲತೆಯ ಒಂದು ಯೂನಿಟ್ ಯಾವುದಾಗಿದೆ ಅಂದರೆ ಬೆಕ್ವೇರಲ್ ಅನ್ನೋದಾಗಿದೆ. ಇಫ್ ಏನಾದರೂ ಬೆಕ್ವೇರಲ್ ಅನ್ನೋದು ಆಪ್ಷನ್ ಕೊಟ್ಟಿರಲಿಲ್ಲ ಅಂತಂದರೆ ಅಲ್ಲಿ ಏನು ಕೊಟ್ಟಿರ್ತಾನೆ? ಕ್ಯೂರಿ ಅನ್ನೋದನ್ನ ಕೊಟ್ಟಿರ್ತಾನೆ, ಸರಿನಾ? ಕ್ಯೂರಿ ಅನ್ನೋದು ಕೂಡ ನಿಮಗೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಬಟ್ ಇಲ್ಲಿ SI ಮಾನ ಅಂತ ಕೇಳಿದ್ರೆ ಅವಾಗ ನೀವು ಫಿಕ್ಸ್ ಎರಡು ಕೊಟ್ಟಿದ್ರು ಕೂಡ, ಬೆಕ್ವೇರಲ್ ಮತ್ತು ಕ್ಯೂರಿ ಎರಡೂ ಕೊಟ್ಟಿದ್ರು ಕೂಡ ಅವಾಗ ನೀವು ಹಾಕಬೇಕಾಗಿರೋದು ಯಾವುದು ಅಂದರೆ ಬೆಕ್ವೇರಲ್ ಅನ್ನೋದೇ ಹಾಕಬೇಕಾಗುತ್ತೆ, ಸರಿನಾ? ಯಾವುದು? ಬೆಕ್ವೇರಲ್ ಅನ್ನೋದು ಹಾಕಬೇಕಾಗುತ್ತೆ. ಯಾವುದರ ಒಂದು ಯೂನಿಟ್ ಆಗಿದೆ ಇದು? ವಿಕಿರಣಶೀಲತೆ ಅಥವಾ ರೇಡಿಯೋ ಆಕ್ಟಿವಿಟಿಯ ಒಂದು ಯೂನಿಟ್ ಆಗಿದೆ ಇದು, ಸರಿನಾ? SI ಯೂನಿಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಭಾರತಕ್ಕೆ ಮೊದಲು ಬಂದವರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಡಚ್, ಆಪ್ಷನ್ ಬಿ ಪೋರ್ಚುಗೀಸ್, ಆಪ್ಷನ್ ಸಿ ಡ್ಯಾನಿಷ್, ಆಪ್ಷನ್ 4 ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷರು 3ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂದಿದ್ದಾರೆ. ಯಾರು? ಇಂಗ್ಲೀಷರು, ಸರಿನಾ? ಮೊದಲು ಬಂದವರು ಯಾರು? ಪೋರ್ಚುಗೀಸರು ಬಂದಿದ್ದಾರೆ, ಸರಿನಾ? ಯಾರು? ಫಸ್ಟ್ ಬಂದವರು ಯಾರು ಅಂದರೆ ಪೋರ್ಚುಗೀಸರು. ಸೆಕೆಂಡ್ ಬಂದವರು ಯಾರು ಅಂತ ನೋಡೋದಾದ್ರೆ ಡಚ್ಚರು ಬಂದಿದ್ದಾರೆ. ಥರ್ಡ್ ಬಂದವರು ಯಾರು ಅಂತಂದರೆ ಇಂಗ್ಲೀಷರು ಬಂದಿದ್ದಾರೆ. ಫೋರ್ತ್ ಬಂದವರು ಯಾರು ಅಂತಂದರೆ ಡ್ಯಾನಿಷರು ಬಂದಿದ್ದಾರೆ. ಆ್ಯಂಡ್ ದೆನ್ ಕೊನೆಯದಾಗಿ ಬಂದಿರತಕ್ಕಂಥ ವ್ಯಕ್ತಿಗಳು ಯಾರು ಅಂತ ನೋಡೋದಾದ್ರೆ ಈ ಒಬ್ಬ ಫ್ರೆಂಚರು ಬಂದಿದ್ದಾರೆ, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಪೋರ್ಚುಗೀಸರ ಯಾವ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತಕ್ಕೆ ಬಂದ ಅಂತ ಕೇಳ್ಬೋದು ನಿಮಗೆ. ಯಾವಾಗ ನೀವು ಹೇಳಬೇಕಾಗುತ್ತೆ, ಗೊತ್ತಿರುತ್ತೆ ನಿಮಗೆ ಈಸಿಯಾಗಿ. ಯಾವುದು? ವಾಸ್ಕೋ ಡ ಗಾಮ ಅಂತ. ವಾಸ್ಕೋ ಡ ಗಾಮ ಎಲ್ಲಿ ಬಂದ? ನಮ್ಮ ಕೇರಳಕ್ಕೆ ಬಂದಿದ್ದಾನೆ, ಸರಿನಾ? ಸೊ ಯಾವ ಒಂದು ದಿನಾಂಕದಂದು ಬಂದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಸೊ ಯಾವ ಒಂದು ದಿನಾಂಕ ಅಂತಂದರೆ ಮೇ 17, 1498 ಈ ಒಂದು ಇಸ್ವಿಯಂದು ಆತ ಈ ಒಂದು ದಿನಾಂಕದಂದು ನಮ್ಮ ಭಾರತ ದೇಶಕ್ಕೆ ಆತ ತಲುಪ್ತಾನೆ. ಯಾರು? ವಾಸ್ಕೋ ಡಿ ಗಾಮ ಅನ್ನುವ ವ್ಯಕ್ತಿ, ಸರಿನಾ? ಸೊ ಹಾಗಾದರೆ ವಾಸ್ಕೋ ಡಿ ಗಾಮನಿಗೆ ಸಹಾಯ ಮಾಡಿರ್ತಕ್ಕಂತಹ ಗುಜರಾತಿನ ಒಬ್ಬ ವ್ಯಕ್ತಿ ಯಾರು ಅಂತ, ಕೇಪ್ ಆಫ್ ಗುಡ್ ಹೋಫಿಂದ ನಮ್ಮ ಭಾರತಕ್ಕೆ ಕರ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಒಬ್ಬ ಗುಜರಾತ್ನ ವ್ಯಕ್ತಿ, ಸರಿನಾ? ಆ ವ್ಯಕ್ತಿಯ ಹೆಸರೇನು ಅಂತ ನೀವು ಕಮೆಂಟ್ ಮಾಡಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಸೌರಭ್ ಚೌಧರಿ ಇತ್ತೀಚೆಗೆ ಯಾವ ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದರು ಅಂತ ಕೇಳಿದ್ದಾನೆ, ಸರಿನಾ? ಅವರು 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡದ ಸ್ಪರ್ಧೆಯಲ್ಲಿ ಚಿನ್ನವನ್ನು ಗೆದ್ದಿದ್ದಾರೆ. ಯಾರು? ಸೌರಭ್ ಚೌಧರಿ ಅನ್ನೋರು. ಇತ್ತೀಚೆಗೆ ನಮ್ಮಲ್ಲಿ ಶೂಟರ್ಗಳು ಹೆಚ್ಚಿಗೆ ಆಗ್ತಿದ್ದಾರೆ, ಸರಿನಾ? ಸೊ ಇದೊಂದು ಕೂಡ ಇದನ್ನು ಉತ್ತಮ ಬೆಳವಣಿಗೆ ಅಂತ ನಾವು ಹೇಳ್ಬೋದೇನೋ. ಸೊ ಇವರು ಕೂಡ ಎಲ್ಲರೂ ಕೂಡ ಚಿನ್ನದ ಪದಕ, ಎಲ್ಲರೂ ಕೂಡ ಈ ಒಂದು ಬೆಳ್ಳಿ ಪದಕ ಮತ್ತು ಈ ಒಂದು ಕಂಚಿನ ಪದಕವನ್ನು ತರ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ತರೋದು ಯಾವುದು ಅಂತಂದರೆ ಈ ಒಂದು ಚಿನ್ನದ ಪದಕವನ್ನು ತರ್ತಾ ಇದ್ದಾರೆ, ಸರಿನಾ? ಒಲಿಂಪಿಕ್ಸ್ ಬಿಟ್ಟು ಬೇರೆ ಎಲ್ಲ ಕಡೆ ಕೂಡ ಚಿನ್ನದ ಪದಕ ಬರ್ತಾ ಇದ್ದಾವೆ. ಒಂದು ಶೂಟಿಂಗಲ್ಲಿ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅದಾನಂತರ ಸ್ವಪ್ನಿಲ್ ಕುಸಾಲೆ ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಇದೇ ಒಂದು ಶೂಟಿಂಗ್ಗೆ ಸಂಬಂಧ ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಯಾವ ರಾಜ್ಯದವರಾಗಿದ್ದಾರೆ? ಇವರು ಮಹಾರಾಷ್ಟ್ರ ರಾಜ್ಯದವರಾಗಿದ್ದಾರೆ. ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ? ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ನೀವೇನು ಇವಾಗ ಆಗಬೇಕಂತ ಇದ್ದೀರಲ್ವಾ, ಆ ಡಿಪಾರ್ಟ್ಮೆಂಟಲ್ಲಿ ಇವರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ರೈಲ್ವೇಸ್ ಕಡೆಯಿಂದ ಇವರು ಆಯ್ಕೆಯಾಗಿ ಒಲಿಂಪಿಕ್ಸಲ್ಲೂ ಕೂಡ ಭಾಗವಹಿಸಿ ಕಂಚಿನ ಪದಕವನ್ನು ಇದೇ ವರ್ಷ ಮೀನ್ಸ್ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಕೂಡ ಗೆದ್ದಿದ್ರು, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಎಷ್ಟು ಮೀಟರ್ ಪಿಸ್ತೂಲ್ನಲ್ಲಿ? 50 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಎಷ್ಟು ಮೀಟರ್? 50 ಮೀಟರ್. ಮನು ಭಾಕರ್ ಎಷ್ಟು? 10 ಮೀಟರ್, ಸರಿನಾ? ಗೊತ್ತಿರಲಿ, ಕೇಳ್ಬೋದು. ಅದಾದ ನಂತರ ನಿಮಗೆ ಸರ್ಬ್ಜೋತ್ ಸಿಂಗ್ ಎಷ್ಟು ಮೀಟ್ರಲ್ಲಿ? ಅದು ಕೂಡ ನಿಮಗೆ 10 ಮೀಟರ್ ಅಂತ ಕಂಡುಬರುತ್ತೆ, ಸರಿನಾ? ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಇಲ್ಲಿ ಹೇಳಬೇಕಾಗಿತ್ತು ಏನು ಅಂತಂದರೆ ಭಾರತಕ್ಕೆ ಮೊದಲು ಬಂದವರು ಯಾರು ಅಂತ ಕೇಳಿದ್ರೆ ಪೋರ್ಚುಗೀಸ್, ಕೊನೆಯದಾಗಿ ಹೋದವರು ಯಾರು ಅಂತ ಕೇಳಿದ್ರೆ ಅವಾಗ ಏನಂತ ಹೇಳ್ತೀರಾ? ಅವಾಗ ನೀವು ಹೇಳಬೇಕಾಗಿರೋದು ಯಾರು ಅಂತಂದರೆ ಅಗೇನ್ ಇದೇ ಪೋರ್ಚುಗೀಸ್ ಅವರು ಅಲ್ವಾ? 1961 ಬಿಟ್ಟು ಹೋಗ್ತಾರೆ. 1961 ಗೋವಾವನ್ನು ಬಿಟ್ಟು ಹೋಗಿರ್ತಕ್ಕಂತಹ ಕೊನೆಯ ಒಂದು ವಿದೇಶಿಗರು ಯಾರು ಅಂತಂದರೆ ಇದೇ ಪೋರ್ಚುಗೀಸರು, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಈ ಪೋರ್ಚುಗೀಸರಿಗಿಂತ ಹಿಂದೆ ಹೋದವರು ಯಾರು? ಮೀನ್ಸ್ 4ನೇದಾಗಿ ನಮ್ಮ ಭಾರತವನ್ನು ಬಿಟ್ಟು ಹೋದವರು ಯಾರು? ಈ ಫ್ರೆಂಚರು ಹೋಗ್ತಾರೆ, ಸರಿನಾ? ಫ್ರೆಂಚರು ಹೋಗ್ತಾರೆ, ಅದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಆ್ಯಂಡ್ ದೆನ್ ಫ್ರೆಂಚರ್ಗಿಂತ ಮುಂದೆ ಅಲ್ಲಿ ಹೋದವರು ಯಾರು ಅಂತಂದರೆ ನಿಮಗೆ ಇಂಗ್ಲೀಷರು ಬರ್ತಾರೆ. ಸೊ ಇಂಗ್ಲೀಷರದು ಒಂದು ನೆನ್ಪಿಟ್ಕೊಳ್ಳಿ, ಇಂಗ್ಲೀಷರದು ಮತ್ತು ಇಂಗ್ಲೀಷರು ಏನಿದಾರಲ್ವ, ಇಂಗ್ಲೀಷರು ಬರೋದು 3ನೇ ಸ್ಥಾನದಲ್ಲೇ ಬಂದಿದ್ದಾರೆ, ಹೋಗೋದು ಕೂಡ 3ನೇ ಸ್ಥಾನದಲ್ಲಿ ಹೋಗಿದ್ದಾರೆ. 333 3 ನಾಮ ಹಾಕಿ ಹೋಗಿದ್ದಾರೆ, ಸರಿನಾ? ಬರೋವಾಗಲೂ ಕೂಡ 3 ನಾಮ ಹಾಕೊಂಡೇ ಬಂದಿದ್ದರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ
ಯಾವ ದೇಶಗಳು ಡಿಜಿಟಲ್ ಆರ್ಥಿಕತೆಯ ಪಾಲುದಾರಿಕೆ ಒಪ್ಪಂದದ ಈ ಡಿಜಿಟಲ್ ಎಕನಾಮಿಕ್ಸ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಭಾಗವಾಗಿದ್ದಾವೆ ಅಂತ ಕೇಳಿದ್ದಾನೆ. ಸೊ ಯಾವ್ಯಾವ್ದು ಭಾಗವಾಗಿದ್ದಾವೆ? ದೀಪ, ಓಕೆ, ಅದು DEEP ಆಗಬೇಕಾಗಿತ್ತು, ಬಟ್ ಇಲ್ಲಿ ದೀಪ, ಇದನ್ನು ನೆನ್ಪಿಟ್ಕೊಳ್ಳಿ, ಸರಿನಾ. ಯಾವುದು? ಡಿಜಿಟಲ್ ಆರ್ಥಿಕತೆಯ ಪಾಲುದಾರಿಕೆ ಒಪ್ಪಂದ, ಡಿಜಿಟಲ್ ಎಕನಾಮಿಕ್ಸ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಯಾವ್ಯಾವ ದೇಶಗಳು ಭಾಗವಹಿಸಿದ್ದಾವೆ? ಒಂದು ಸಿಂಗಾಪುರ್ ದೇಶ, ಆ್ಯಂಡ್ ದೆನ್ ಚಿಲಿ ದೇಶ, ಆ್ಯಂಡ್ ದೆನ್ ನ್ಯೂಜಿಲೆಂಡ್ ದೇಶ. ಇಲ್ಲಿ ನೋಡಿ ನೀವು, ಇದು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರ್ತಕ್ಕಂಥ ದೇಶವಾಗಿದೆ. ಚಿಲಿ ಅನ್ನೋದು ಸೌತ್ ಅಮೇರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂಥ ದೇಶವಾಗಿದೆ. ಸಿಂಗಾಪುರ್ ಅನ್ನೋದು ನಮ್ಮ ಏಷ್ಯಾ ಖಂಡದಲ್ಲಿ ಕಂಡುಬರ್ತಕ್ಕಂಥ ದೇಶವಾಗಿದೆ. ಸೊ 3 ಖಂಡಗಳಲ್ಲಿ ಕಂಡುಬರ್ತಕ್ಕಂಥ ದೇಶಗಳು ಸೇರಿ ಈ ಒಂದು ದೀಪ ಅನ್ನುವ ಒಂದು ಮೀನ್ಸ್ DEP ಅನ್ನುವ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ, ಸರಿನಾ. ಯಾವೊಂದು ವರ್ಷ? 2025ರಲ್ಲಿ ಇವು ಸಹಿ ಹಾಕಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ರಾಣಿ ಅವಂತಿಬಾಯಿ ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಕೇಳಿದ್ದಾನೆ. ಈ ರಾಣಿ ಅವಂತಿಬಾಯಿ ಏನಿದಾರಲ್ವ, ಇವರು ಮಧ್ಯಪ್ರದೇಶ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ಹಾಗೆ ಇವರು ಯಾವೊಂದು ಸಂಸ್ಥಾನಕ್ಕೆ, ಯಾವೊಂದು ರಾಜಮನೆತನಕ್ಕೆ ಸೇರಿದವರಾಗಿದ್ದರು ಅಂತ ನೋಡೋದಾದರೆ, ರಾಮಗಢ ಸಂಸ್ಥಾನದ ರಾಣಿಯಾಗಿದ್ದರು. ಯಾರು? ರಾಣಿ ಅವಂತಿದೇವಿ. ರಾಣಿ ಅಹಲ್ಯಬಾಯಿ ಯಾವ ರಾಜ್ಯದವರು? ಅಗೇನ್ ಅವರು ಕೂಡ ನಿಮಗೆ ಇದೇ ಒಂದು ಮಧ್ಯಪ್ರದೇಶ ರಾಜ್ಯದವರು ಕಂಡುಬರ್ತಾರೆ. ಯಾರು? ರಾಣಿ ಅಹಲ್ಯಬಾಯಿ ಅಂತ ಹೇಳ್ತೀವಿ. ಅಹಲ್ಯಬಾಯಿ ಹೋಳ್ಕರ್ ಮನೆತನದ ರಾಣಿಯಾಗಿದ್ದರು. ಯಾರು? ರಾಣಿ ಅಹಲ್ಯಬಾಯಿ ಅನ್ನೋರು, ಸರಿನಾ. ಸೊ ಇದು ಗೊತ್ತಿರಲಿ ಕೇಳ್ಬೋದು. ಆ್ಯಂಡ್ ದೆನ್ ಇವರು 1857ರ ಸಮಯದಲ್ಲೂ ಕೂಡ ಇವರು ದಂಗೆನೇ ಎದ್ದಿದ್ದರು. ಮೀನ್ಸ್ ದಂಗೆ ಎದ್ದಿರೋ ಅನ್ನೋದಕ್ಕಿಂತ ಯುದ್ಧವನ್ನು ಮಾಡಿದ್ರು. ನೆನ್ಪಿಟ್ಕೊಳ್ಳಿ, ಎಲ್ಲಿಂದ ಅಂದರೆ ಈ ಒಂದು ರಾಮಗಢದಿಂದ, ಸರಿನಾ. ಸೊ ದಿಂಡೋರಿ ಈಗ ಕರಿತೀವಿ, ಅದನ್ನು ನಾವು ರಾಮಗಢ ಅಂತ ಕೂಡ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ನೀತಿ ಆಯೋಗದ ಬಿಡುಗಡೆ ಮಾಡಿದ ಹಣಕಾಸಿನ ಆರೋಗ್ಯ ಸೂಚ್ಯಂಕದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಇದನ್ನು ನಾನೇ ಒಂದು 50-60 ಸರಿ ಹೇಳಿದ್ದೀನಿ ಅಂತ ನಾನು ಹೇಳ್ತೀನಿ, ಬಟ್ ಅಷ್ಟು ಸರಿ ಹೇಳಿಲ್ಲ, ಒಂದು 5-6 ಸರಿ ಹೇಳಿದ್ದೀನಿ, ಸರಿನಾ. ಯಾಕೆಂದರೆ ಇದು ಕ್ವಶನ್ ಈಸಿ ಇದೆ. ನೀತಿ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ ಹಣಕಾಸಿನ ಆರೋಗ್ಯ ಅಂತ ಕೇಳಿದ್ರೆ, ಸರಿನಾ. ಸೊ ಈ ಹಣಕಾಸಿನ ಆರೋಗ್ಯ ಅಂತ ಬಂದರೆ ಒಡಿಶಾ. ಜಸ್ಟ್ ಹಣಕಾಸು ಅನ್ನೋದು ಬಿಟ್ಟರೆ, ಫಿಸಿಕಲ್ ಹೆಲ್ತ್ ಅನ್ನೋದು ಬಿಟ್ಟು ಜಸ್ಟ್ ನಿಮ್ಗೆ ಹೆಲ್ತ್ ಅಂತ ಕೇಳಿದ್ರೆ ಅವಾಗ ಯಾವುದು ಹೇಳ್ತೀರಾ? ಕೇರಳ ಅಂತ ಹೇಳಬೇಕಾಗುತ್ತೆ. ಕ್ವಶನ್ ಸ್ವಲ್ಪದರಲ್ಲೇ ಇರುತ್ತೆ, ಸ್ವಲ್ಪದರಲ್ಲೇ ಕನ್ಫ್ಯೂಷನ್ ಮಾಡ್ತಾನೆ, ನೆನ್ಪಿಟ್ಕೊಳ್ಳಿ. ಜಸ್ಟ್ ಹೆಲ್ತ್ ಅಂತ ಅಂದರೆ ಕೇರಳದವರು ಫುಲ್ ಹೇಗೆ ಅಂತಂದರೆ ಈ ಕೊಕೊನೆಟ್ ಆಯಿಲ್ ಇಂದ ಊಟ ಮಾಡಿ ಫುಲ್ ಹೆಲ್ದಿ ಆಗಿದ್ದಾರೆ. ಹಾಗೆ ಈ ಒಂದು ಕಬ್ಬಿಣವನ್ನು ಮಾರಿ, ಕಬ್ಬಿಣವನ್ನು ಮಾರಿ ಈ ಒಡಿಶಾದವರು ಕೂಡ ಈ ಒಂದು ಫಿಸಿಕಲ್ ಹೆಲ್ತಲ್ಲಿ, ಸರಿನಾ, ಫಿಸಿಕಲ್ ಹೆಲ್ತಲ್ಲಿ ಇವರು ಆರೋಗ್ಯವಾಗಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ, ಹಣಕಾಸಿನ ಆರೋಗ್ಯದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ದಾನೆ. ಸೊ ಕ್ವಶನ್, ಈ ಒಂದು ಶಿಫ್ಟಿನ ಕ್ವಶನ್ ಪೇಪರ್ ಏನಿದೆ ಅಲ್ವಾ, ಒಂದು ರೀತಿ ಏನೋ ಒಂದು ಲವ್ ಆಗ್ತದೆ ಈ ಕ್ವಶನ್ ಪೇಪರ್ ಮೇಲೆ. ಮೀನ್ಸ್ ಹೇಗೆ ಹೇಳೋದು ಅಂತಂದರೆ, ಒಂದು ರೀತಿ ಕ್ವಶನ್ ಹೇಗೆ ನಾವು ಓದಿರೋ ಒಂದು ಯಾವ ಒಂದು ಲೆವೆಲಲ್ಲಿ ನಾವು ಓದಿರ್ತೀವಲ್ವ, ನಾರ್ಮಲಿ ಈ ಒಂದು ಎಕ್ಸಾಮ್ NTPC ಇದು PUC ಲೆವೆಲ್ ಎಕ್ಸಾಮ್ ಇದೆ, ಓಕೆ, ಈ ಥರ ಬರಬೇಕು, ಇದು ಮಾಡ್ರೇಟಾಗಿ ಬರಬೇಕು ಅಂತ. ಓಕೆ, ಮಾಡ್ರೇಟ್ ಆಗಿದೆ ಕ್ವಶನ್ ಪೇಪರ್ ಈಸಿ ಇಲ್ಲ, ಕ್ವಶನ್ ಪೇಪರ್ ಟಫ್ ಇಲ್ಲ, ಬಟ್ ಮಾಡ್ರೇಟಾಗಿ ಚೆನ್ನಾಗಿದೆ ಇದು PUC ಲೆವೆಲ್ ಅವರಿಗೆ. ಈ ಒಂದು ಮೀನುಗಾರಿಕೆ ಕ್ಲಸ್ಟರ್, ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಯಾವ ಒಂದು ರಾಜ್ಯದಲ್ಲಿ ತೆರೆಯಲಾಗಿದೆ ಅಂತಂದರೆ, ಈ ಒಂದು ಸಿಕ್ಕಿಂ ರಾಜ್ಯದಲ್ಲಿ ಇದನ್ನು ಆರಂಭ ಮಾಡಲಾಗಿದೆ, ಸರಿನಾ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ PMMSY ಅಡಿಯಲ್ಲಿ ಸಿಕ್ಕಿಂನ ಸೋರಂಗ್ ಜಿಲ್ಲೆಯಲ್ಲಿ ಈ ಉಪಕ್ರಮವನ್ನು ಆಯೋಜಿಸಲಾಯಿತು. ಈ ಒಂದು ಯೋಜನೆ ಬಂದಿದೆ, ಹೋದ ವರ್ಷ ಬಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಇನ್ನೊಂದು ಗೊತ್ತಿರಲಿ ನಿಮಗೆ, ಸಾವಯವ ರಾಜ್ಯ ಯಾವುದು? ಮೊಟ್ಟ ಮೊದಲ ನಮ್ಮ ಭಾರತದ ಸಾವಯವ ರಾಜ್ಯ ಯಾವುದು ಅಂತ ಕೇಳ್ತಾರೆ ನಿಮಗೆ. ಹಾಗೆ ನೀವು ಹೇಳಬೇಕಾಗುತ್ತೆ ಇದೇ ಒಂದು ಸಿಕ್ಕಿಂ ರಾಜ್ಯ ಅಂತ. ಈ ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಿಸಿರತಕ್ಕಂತಹ ಒಂದು ತಿದ್ದುಪಡಿ ಯಾವುದು ಅಂತ ಕೇಳ್ತಾನೆ. 35 ಮತ್ತು 36ನೇ ತಿದ್ದುಪಡಿ ಏನಿದೆ ಅಲ್ವಾ, ಇದೇ ಒಂದು ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧ ಹೊಂದಿದ್ದಾವೆ. ಈ ಸಿಕ್ಕಿಂ ರಾಜ್ಯವಾಗಿ ಯಾವಾಗ ಘೋಷಣೆ ಆಯಿತು? 1975ರಲ್ಲಿ ಘೋಷಣೆ ಆಗಿದೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಪ್ರಸ್ಥಭೂಮಿಗಳ ಸಂದರ್ಭದಲ್ಲಿ ಉಪ್ಸಾರಿ ಅಂತ ಬರುತ್ತೆ, ಸರಿನಾ. ಉಪ್ಸರಿ ಅಂತ ನೀವು ಓದಬಹುದೇನೋ. ಸೊ ಅದು ಆ ಉಪ್ಸಾರಿ ಅಂತಂದರೆ ಏನು ಅಂತ ಕೇಳಿದ್ದಾನೆ, ಸರಿನಾ. ಈ ಒಂದು ಸಬ್ಡಕ್ಷನ್ ಅಂತ ನಾವು ಹೇಳ್ತೀವಿ. ಅಂತಂದರೆ ಒಂದು ಪ್ಲೇಟ್ ಇನ್ನೊಂದರ ಕೆಳಗೆ ಮುಳುಗುವುದು ಅಥವಾ ಜಾರುವ ಒಂದು ಪ್ರಕ್ರಿಯೆಯು ಹೆಚ್ಚಾಗಿ ಸಾಗರ ಮತ್ತು ಭೂಖಂಡಗಳ ಪ್ಲೇಟ್ಗಳ ನಡುವೆ ಸಂಭವಿಸುತ್ತದೆ ಮತ್ತು ಪರ್ವತಗಳು, ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳ ನಡುವೆ ಉಂಟು ಮಾಡುವುದು. ಇಲ್ಲಿ ಏನು ಅಂತಂದರೆ, ಉಪ್ಸಾರಿ ಅಂತಂದರೆ ಇವಾಗ ಒಂದು ಪ್ಲೇಟ್ ಏನಿದೆ ಅಲ್ವಾ, ಟೆಕ್ಟಾನಿಕ್ ಪ್ಲೇಟ್ ಅಂತ ಹೇಳ್ತೀವಿ, ಆ ಪ್ಲೇಟು ಮತ್ತೊಂದು ಪ್ಲೇಟಿನ ಕೆಳಗೆ ಮುಳುಗಿ ಹೋಗ್ತದೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಉಪ್ಸಾರಿ ಅಂತ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ನೋಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಸರಿನಾ. ಸಬ್ಡಕ್ಷನ್ ಅಂತ ಹೇಳ್ತೀವಿ. ಸಬ್ ಅಂದರೆ ಏನು? ಅದರ ಕೆಳಗಡೆ ಹೋಗೋದು. ಸಬ್, ನೀನು ನನ್ನ ಸಬ್ ಇದೆಯಾ, ಸಬಾರ್ಡಿನೇಟ್ ಇದೆಯಾ? ವಾಟ್ ಯು ಮೀನ್ ಬೈ ಸಬಾರ್ಡಿನೇಟ್ ಇದೆಯಾ? ನನಗಿಂತ ಕೆಳಗಿನವನು ಇದೆಯಾ ನೀನು? ನನಗಿಂತ ಕೆಳಗಿನ ಅಧಿಕಾರಿ ಇದೆಯಾ ನೀನು? ಸಬಾರ್ಡಿನೇಟ್ ಆಫೀಸರ್ ಇದೆಯಾ ನೀನು? ಮೀನ್ಸ್ ನನಗಿಂತ ಕೆಳಗಡೆ ಇದೆಯಾ ನೀನು? ನನಗಿಂತ ಮೇಲೆ ಇಲ್ಲ. ವರ್ಡ್ ಗೊತ್ತಾಗುತ್ತಲ್ವಾ, GDಯಲ್ಲಿ ಕೇಳ್ತಾನೆ, ಈ ವರ್ಡ್ಗಳು ನೆನ್ಪಿಟ್ಕೊಳ್ಳಿ. ಮೀನ್ಸ್ ಸಬ್ ಅನ್ನೋ ಒಂದು ರೂಟ್ ವರ್ಡ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ವಿಭಜಿಸುವ ಜಲಮಾರ್ಗ ಯಾವುದು ಅಂತ ಕೇಳಿದ್ದಾನೆ. ಈ 10 ಡಿಗ್ರಿ ಚಾನಲ್ ಏನಿದೆ ಅಲ್ವಾ, ಅಂಡಮಾನ್ ಮತ್ತು ನಿಕೋಬಾರ್ಗಳನ್ನು ವಿಭಾಗ ಮಾಡ್ತದೆ. ಆ್ಯಂಡ್ ದೆನ್ ಈ ಲಕ್ಷದ್ವೀಪವನ್ನು ವಿಭಾಗ ಮಾಡ್ತಕ್ಕಂಥ ಒಂದು ಚಾನಲ್ ಯಾವುದು ಅಂತ ನಿಮಗೆ ಕೇಳ್ಬೋದು, ಸರಿನಾ. ಒಂದು ಲೈನ್ ಯಾವುದು ಅಂತಂದರೆ ಈ ಒಂದು 9 ಡಿಗ್ರಿ ಚಾನಲ್ ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಇದು ಕೂಡ ಗೊತ್ತಿರಲಿ, ನೀನು ಕೇಳ್ಬೋದು ನಿಮಗೆ. ಸೊ ಇದು ಉತ್ತರದ ದ್ವೀಪಗಳನ್ನು ಹಾಗೆ ಮಿನಿಕಾಯಿ ದ್ವೀಪವನ್ನು ಬೇರ್ಪಡೆ ಮಾಡ್ತದೆ ಯಾವುದು? 9 ಡಿಗ್ರಿ ಚಾನಲ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ರಾಜ್ಯ ಪುನರ್ವಿಂಗಡಣಾ ಆಯೋಗದ ಸದಸ್ಯರು ಯಾರು ಅಂತ ಕೇಳಿದ್ದಾರೆ. ಈ ರಾಜ್ಯ ಪುನರ್ವಿಂಗಡಣಾ ಆಯೋಗ ಯಾವಾಗ ಬಂದಿತ್ತು? 1953ರಲ್ಲಿ ಬಂದಿದೆ. ಇದಕ್ಕೆ ಒಬ್ಬ ಅಧ್ಯಕ್ಷ, 2 ಸದಸ್ಯರು ಇರ್ತಾರೆ. ಅಧ್ಯಕ್ಷ ಯಾರು? ಫಜಲ್ ಅಲಿ ಅಧ್ಯಕ್ಷರಾಗಿರ್ತಾರೆ. KM ಮಣಿಕರ್ ಮತ್ತು HN ಕುಂಜ್ರು ಅಂತ 2 ಸದಸ್ಯರಾಗಿರ್ತಾರೆ, ಸರಿನಾ. ಸೊ ಇಲ್ಲಿದ್ದಾರೆ ನೋಡಿ, ನೋಡ್ಕೊಳ್ಳಿ ಇಲ್ಲಿ 3 ಜನ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಕಂಪ್ಯೂಟರ್ನಲ್ಲಿ Ctrl V ಒತ್ತಿದಾಗ ಏನಾಗುತ್ತದೆ? ಕಂಪ್ಯೂಟರ್ನಲ್ಲಿ Ctrl V ಒತ್ತಿದಾಗ ಪೇಸ್ಟ್ ಆಗುತ್ತೆ.
ಕಂಪ್ಯೂಟರ್ನಲ್ಲಿ ಕಂಟ್ರೋಲ್ ಸಿ ಒತ್ತಿದಾಗ ಕಾಪಿ ಆಗುತ್ತೆ, ಕಂಪ್ಯೂಟರ್ನಲ್ಲಿ ಕಂಟ್ರೋಲ್ ಎಕ್ಸ್ ಒತ್ತಿದಾಗ ಕಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಕಂಟ್ರೋಲ್ ಪಿ ಒತ್ತಿದಾಗ ಪ್ರಿಂಟ್ ವಿಂಡೋ ಓಪನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಬಿಹಾರದ ಪ್ರಸಿದ್ಧ ಜಾನಪದ ಚಿತ್ರಕಲೆ ಯಾವುದು ಅಂತ ಕೇಳಿದ್ದಾನೆ. ಬಿಹಾರದ ಪ್ರಸಿದ್ಧ ಜಾನಪದ ಚಿತ್ರಕಲೆ ಮಧುಬನಿ ಚಿತ್ರಕಲೆಯಾಗಿದೆ. ಇದನ್ನು ನಾವು ಮಿಥಿಲಾ ಚಿತ್ರಕಲೆ ಅಂತ ಕೂಡ ಕರಿತೀವಿ. ಈ ಕ್ವಶನ್ ಏನಿದೆ ಅಲ್ವಾ, ಈ ಕ್ವಶನ್ ಅಗ್ನಿವೀರ್ 2025 ಕ್ವಶನ್ ಪೇಪರಲ್ಲಿ ಕೇಳಿದ. ಇಫ್ ಏನಾದರೂ ನಿಮಗೆ ಡೌಟ್ ಇದೆಯಾ, ಶಿಫ್ಟಲ್ಲಿ ಯಾರು ಬಂದಿದೆ ಅಲ್ವಾ ಅವ್ರನ್ನ ಒಂದ್ಸರಿ ಹಾಯ್ ಅಂತ ಹಾಕಿ, ಇದು ಬಂದಿದೆ ಅಂತ, ಸರಿನಾ. ಇಫ್ ಏನಾದರೂ ನೀವು ಅಗ್ನಿವೀರ್ ನೀವು ಇಲ್ಲ ಅಂತಂದರೆ ನಾರ್ಮಲಿ ಸೊ ಅದನ್ನು ಒಂದ್ಸರಿ ನೋಡ್ಕೊಳ್ಳಿ. ಈ ಕ್ವಶನ್ ಪೇಪರ್ ರಿಪೀಟ್ ಕ್ವಶನ್ ಪೇಪರ್, ಇದು ಮೀನ್ಸ್ ರಿಪೀಟ್ ಆಗಿ ಬಂದಿದೆ ಈಗ ಆಲ್ರೆಡಿ ಅಗ್ನಿವೀರಲ್ಲಿ. ಸೊ ಅದಕ್ಕೆ ಎಲ್ಲ ಕ್ವಶನ್ ಪೇಪರ್ಗಳು ಕೂಡ ನೀವು ನೋಡ್ಕೊಳ್ಬೇಕು. ನೀವು SSC GD ಎಕ್ಸಾಮ್ ಬರೀತಿದ್ರು ಕೂಡ ಈ ಅನಾಲಿಸಿಸ್ ನಿಮಗೆ ಸಂಪೂರ್ಣವಾಗಿ ಯೂಸ್ಫುಲ್ ಆಗುತ್ತೆ. ಇದು ಅಂತಲ್ಲ, ಏನು ಈ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಲ್ವಾ, ಲೈಕ್ ಈ ಸ್ಟೇಟ್ ಗೌರ್ಮೆಂಟ್ ಕೆಲವೊಂದು ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಸ್ಟೇಟ್ ಗೌರ್ಮೆಂಟ್ ರೆಕಾರ್ಡ್ ಮಾಡಿ ಹಾಕಿದ್ದೆ, ಅದನ್ನು ಹೊರತಾಗಿ ನಿಮಗೆ ಬೇರೆ ಏನೇನು ಹಾಕಿದ್ದೀನಲ್ವಾ ಪ್ರತಿಯೊಂದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದಲ್ಲ ಒಂದು ಕಡೆ ನಿಮಗೆ ರಿಪೀಟ್ ಆಗುತ್ತೆ, ಒಂದಲ್ಲ ಒಂದು ಕ್ವಶನ್ ನಿಮಗೆ ಹೇಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಕೊಡ್ತದೆ, ಸರಿನಾ. ಪ್ಲೀಸ್ ಅದಕ್ಕೆ ನೋಡ್ಕೊಳ್ಳಿ. ಒಂದ್ಸರಿ ನೀವು ಪ್ಲೇಲಿಸ್ಟನ್ನು ಒಂದು ರ್ಯಾಂಡಮ್ ಆಗಿ ಡೈಲಿ ಒಂದು 2 ಅಥವಾ 3 ವಿಡಿಯೋಸ್ನ ನೀವು ರಿವಿಷನ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮ್ಗೆ ಖಂಡಿತವಾಗ್ಲೂ ಕೂಡ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ನಗರಾಭಿವೃದ್ಧಿಗಾಗಿ ಸರ್ಕಾರದ ಯೋಜನೆ ಯಾವುದು ಅಂತ ಕೇಳಿದ್ದಾನೆ. ನಗರಾಭಿವೃದ್ಧಿಗಾಗಿ ಯಾವ್ದು ತಂದಿದ್ದಾರೆ? ಈ ಒಂದು ಅಮೃತ್ ಮಿಷನ್ ಅಂತ ತಂದಿದ್ದಾರೆ. ಆ್ಯಂಡ್ ದೆನ್ ಸ್ಮಾರ್ಟ್ ಸಿಟೀಸ್ ಮಿಷನ್ ಅಂತ ತಂದಿದ್ದಾರೆ. ಯಾವಾಗ ಸ್ಮಾರ್ಟ್ ಸಿಟೀಸ್ ಮಿಷನ್ ಯಾವಾಗ ತಂದಿದ್ದಾರೆ ಅಂತ ಈ ಕ್ವಶನ್ ಕೇಳಿದ್ದ. ಲಾಸ್ಟ್ ಯಾವ ಒಂದು ಕ್ವಶನ್ ಪೇಪರ್ ಕೇಳಿದ ನೆನಪಿಲ್ಲ, ಬಟ್ ರೀಸೆಂಟಾಗಿ ಕೇಳಿದ್ದಾನೆ, ಒಂದು 6 ತಿಂಗಳು ನಡೆದಿರ್ತಕ್ಕಂಥ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಆ್ಯಂಡ್ ದೆನ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಇದು ಅರ್ಬನ್, ಸರಿನಾ. ಇದು ಕೂಡ ಈ ಒಂದು ನಗರಾಭಿವೃದ್ಧಿಗಾಗಿ ತಂದಿರತಕ್ಕಂಥ ಒಂದು ಯೋಜನೆ ಆಗಿದೆ, ಸರಿನಾ. ಯಾವ ಒಂದು ವರ್ಷದಲ್ಲಿ 2015ರಲ್ಲಿ ತರಲಾಗಿದೆ. ಹಾಗಾದರೆ ರೂರಲಲ್ಲಿ ಯಾವಾಗ ತಂದರು ಇದನ್ನು, ಯಾವುದು ಪ್ರಧಾನಮಂತ್ರಿ ಆವಾಸ್ ಯೋಜನೆ 2016ರಲ್ಲಿ ತಂದಿದೆ, ನೆನ್ಪಿಟ್ಕೊಳ್ಳಿ, ಸರಿನಾ. 2 ಕೂಡ ವರ್ಷಗಳು ಚೇಂಜ್ ಇದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಆಹಾರದ ನಾರು, ಫೈಬರ್ ಅಂತ ನಾವೇನು ಹೇಳ್ತೀವಲ್ವಾ, ಅದು ಮಾನವನ ದೇಹದ ಯಾವ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ ಅಂತ ಕೇಳಿದ್ದಾರೆ. ಈ ಆಹಾರದ ನಾರು ಅಥವಾ ಈ ಒಂದು ಫುಡ್ ಫೈಬರ್ ಮುಖ್ಯವಾಗಿ ಜೀರ್ಣಕ್ರಿಯೆ ಮತ್ತು ಸರಿಯಾದ ಕರುಳಿನ ಚಲನೆಗೆ ಸಹಾಯ ಮಾಡುತ್ತದೆ. ಯಾವುದು ಈ ಒಂದು ಫೈಬರ್ ಅನ್ನೋದು, ಫೈಬರ್ ಕಂಟೆಂಟ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಯಾವ ಹಕ್ಕನ್ನು ತೆಗೆದುಹಾಕಲಾಗಿದೆ ಮತ್ತು ಆ ಆರ್ಟಿಕಲ್ 300A ಅಡಿಯಲ್ಲಿ ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಿದೆ ಅಂತ. ಸೊ ಇದು ನಿಮಗೆ ಹೇಳಿಲ್ವಾ, ಹೇಳಿದನಲ್ಲ, ಎಷ್ಟು ಸರಿ ಹೇಳಿದ್ದೀನಿ ನಾನು ನಿಮಗೆ. 31ನೇ ವಿಧಿಯಿಂದ ತೆಗೆದು 300A ವಿಧಿಯಲ್ಲಿ ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡಿದ್ದಾರೆ. ಯಾವುದನ್ನು, ಆಸ್ತಿಯ ಹಕ್ಕು ಮೊದಲು 31ನೇ ವಿಧಿಯಲ್ಲಿ ಇತ್ತು, ಇವಾಗ 300A ವಿಧಿಯಲ್ಲಿ ಇದೆ ಅಂತ ಹೇಳಿದನಲ್ವಾ. ಸೊ ಇದು ಕೂಡ ಕ್ವಶನ್ ರಿಪೀಟ್ ಆಗಿದೆ. ಸೊ ಎಷ್ಟನೇ ಒಂದು ತಿದ್ದುಪಡಿ ಮೂಲಕ ಇದನ್ನು ತರ್ತಾರೆ, 44ನೇ ತಿದ್ದುಪಡಿ ಮೂಲಕ ಇದನ್ನು ಮಾಡ್ತಾರೆ. ಯಾವುದನ್ನು 31 ವಿಧಿಯಿಂದ 300Aಗೆ ಸೇರ್ಪಡೆ ಮಾಡ್ತಾರೆ. ಯಾರು ಮಾಡ್ತಾರೆ? ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ, ಜನತಾ ಸರ್ಕಾರ, ಸರಿನಾ. ಯಾವೊಂದು ವರ್ಷ 1978ರಲ್ಲಿ. ನಾನು ಯಾಕೆ ಕೆಲವೊಬ್ಬರ ಸರ್ಕಾರವೂ ಕೂಡ ಹೇಳ್ತಾ ಇರ್ತೀನಿ ಅಂದರೆ ಕೇಳಿ ನಿಮಗೆ ಆ ವರ್ಷದಲ್ಲಿ ಅವರ ಸರ್ಕಾರ ಇತ್ತು ಅಂತ ನಿಮ್ಗೆ ಗೊತ್ತಿರಬೇಕು. ಇದು ಡೈರೆಕ್ಟಾಗಿ ಯೂಸ್ ಆಗುತ್ತೆ ಬಿಡ್ತೀವೋ ಗೊತ್ತಿಲ್ಲ, ಬಟ್ ನಿಮ್ಗೆ ಏನಾದರೂ 1969ರಲ್ಲಿ ಯಾರಪ್ಪ ಇದ್ರು ಪ್ರಧಾನಮಂತ್ರಿ ಅಂತ ನಿಮ್ಗೆ ಏನಾದರೂ ಬೇರೆ ಕ್ವಶನ್ ಕೇಳಿದ್ರೆ, ಓಕೆ, ಬೇರೆ ಟೈಪಲ್ಲಿ ನಿಮಗೆ ಕ್ವಶನ್ ಕೇಳಿದ್ರೆ ಅವಾಗ ನಿಮ್ಗೆ ಗೊತ್ತಿರಬೇಕು ಇಂದಿರಾ ಗಾಂಧಿ ಇದ್ದಾರಾ ಅಂತ. ಹೌದು, ಇಂದಿರಾ ಗಾಂಧಿ ಇದ್ದರು. 1966ಅಲ್ಲಿ ಯಾರಿದ್ರು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಯಾರಿದ್ರು ಯಾರಿಲ್ಲ ಅಂತ. ಅವಾಗ ಇಂದಿರಾ ಗಾಂಧಿ ಇದ್ರಾ, ಅಥವಾ ಜನವರಿ ನಂತರ ಇಂದಿರಾ ಗಾಂಧಿ ಬರ್ತಾರಾ, ಅಥವಾ ಜನವರಿಗಿಂತ ಹಿಂದೆ ಯಾರಿದ್ರು ಅಂತ ಕೇಳ್ಬೋದು. ನಿಮಗೆ ಹೇಳ್ತೀರಾ ಯಾರಿದ್ರು? ನಮ್ಮ ಭಾರತ ದೇಶದಿಂದ ಯಾವ ವ್ಯಕ್ತಿ, ಯಾವ ಪ್ರಧಾನಿ ಹೊರಗಡೆ ಅವರು ಡೆತ್ ಆದರು ಅಂತ. ಸೊ ಆ ವ್ಯಕ್ತಿಗೆ ಆನ್ಸರ್ ಸೇಮ್ ಇದೆ. ಹೇಳ್ಬೋದಾ? ಹೇಳಿ ನೋಡೋಣ. ಅಕ್ಟೋಬರ್ 2. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಪಂಚಾಯತ್ ರಾಜ್ನಲ್ಲಿ SC ಮತ್ತು ST ಮಹಿಳೆಯರಿಗೆ ಮೀಸಲಾತಿಯ ಬಗ್ಗೆ ಯಾವ ಲೇಖನದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಒಟ್ಟಿನಲ್ಲಿ ನಿಮಗೆ ಒಟ್ಟಿನಲ್ಲಿ ಪಂಚಾಯಿತಿಯಲ್ಲಿ ಎಲ್ಲರಿಗೂ ಕೂಡ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 243D ಅನ್ನೋ ವಿಧಿ, ಸರಿನಾ. SC ST ಮಹಿಳೆಯರಿಗೆ ಮಾತ್ರ ಅಲ್ಲ, ಎಲ್ಲ ಮಹಿಳೆಯರಿಗೂ ಕೂಡ. ಒಟ್ಟಿನಲ್ಲಿ 1/3 ಅಷ್ಟು ಮಹಿಳೆಯರಿಗೆ, 1/3 ಅಷ್ಟು ಮೀನ್ಸ್ 33% ಅಷ್ಟು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದೆ. ಯಾವ ತಿದ್ದುಪಡಿ? 73ನೇ ತಿದ್ದುಪಡಿ. 73ನೇ ತಿದ್ದುಪಡಿ ಇದಕ್ಕೆ ಸಂಬಂಧ ಹೊಂದಿದೆ? ಪಂಚಾಯತಿಗೆ ಸಂಬಂಧ ಹೊಂದಿದೆ. ಮೀನ್ಸ್ 9ನೇ ಭಾಗ ಪಂಚಾಯತಿ ಹೇಳುತ್ತದೆ, ಹಾಗೆ 11ನೇ ಅನುಸೂಚಿ ಪಂಚಾಯತಿ ಬಗ್ಗೆ ಹೇಳುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. 243 ವಿಧಿಯಿಂದ 243O ವಿಧಿಯವರೆಗೂ ಕೂಡ ನಿಮಗೆ ಪಂಚಾಯತಿಗಳ ಬಗ್ಗೆ ಹೇಳುತ್ತೆ, ಸರಿನಾ. ಅದು ಕೂಡ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 1869ರಲ್ಲಿ ಆವರ್ತಕ ಕೋಷ್ಟಕವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಡಿಮೆಟ್ರಿ ಮೆಂಡಲೀವ್ ಅವರು ಅದನ್ನು ರಚನೆ ಮಾಡಿದ್ದಾರೆ. ಅವರು ಮೂಲಧಾತುಗಳನ್ನು ಅವುಗಳ ಪರಮಾಣು ದ್ರವ್ಯರಾಶಿಯ ಆಧಾರದ ಮೇಲೆ ಜೋಡಿಸಿದ್ದರು ಮತ್ತು ಭವಿಷ್ಯದಲ್ಲಿ ಕಂಡುಹಿಡಿಯಬಹುದಾದ ಮೂಲಧಾತುಗಳಿಗಾಗಿ ಖಾಲಿ ಜಾಗಗಳನ್ನು ಕೂಡ ಬಿಟ್ಟಿದ್ದರು. ಯಾರು? ಡಿಮೆಟ್ರಿ ಮೆಂಡಲೀವ್ ಅನ್ನೋರು. ಹಾಗಾದರೆ ಆಧುನಿಕ ಆವರ್ತಕ ಕೋಷ್ಟ ಅಂತ ನಾವು ಹೇಳ್ತೀವಲ್ವಾ, ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಸೊ ಅದನ್ನು ಯಾರು ರಚನೆ ಮಾಡಿದ್ದಾರೆ? ಈ 1913ರಲ್ಲಿ ಹೆನ್ರಿ ಮೋಸ್ಲಿನ್ ಅವರು ರಚನೆ ಮಾಡಿದ್ದಾರೆ, ಸರಿನಾ. ಇದು ಕೂಡ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಕೇಳ್ತಾನೆ ಗೊತ್ತಾ, ಇಲ್ಲಿ ಕೇಳ್ತಾನೆ ನೋಡಿ. ಈ ಹೆನ್ರಿ ಮೋಸ್ಲಿ ಅವರು ಯಾವ ಒಂದು ರೀತಿಯಾಗಿ ಈ ಪಿರಿಯಾಡಿಕ್ ಟೇಬಲಲ್ಲಿ
ಈ ಎಲಿಮೆಂಟ್ಸ್ಗಳನ್ನು ಜೋಡಿಸಿದ್ದಾರೆ ಅಂತ ಅವಾಗ ನೀವು ಹೇಳಬೇಕಾಗುತ್ತೆ. ಅವರು ಮೂಲ ವಸ್ತುಗಳನ್ನು ಅವುಗಳ ಹೆಚ್ಚುತ್ತಿರುವ ಪರಮಾಣು ಸಂಖ್ಯೆಗಳ ಅನುಗುಣವಾಗಿ, ಇದು ಹೈಡ್ರೋಜನ್ 1 ಇದ್ದರೆ ಇಲ್ಲಿ ಹೀಲಿಯಮ್ 2 ಇರುತ್ತೆ, ಸರಿನಾ. ಸೊ ಹೀಗೆ ಹೆಚ್ಚುತ್ತಿರುವ ಆಧಾರದ ಮೇಲೆ ಅವುಗಳನ್ನು ಜೋಡಣೆ ಮಾಡಿದ್ದಾರೆ. ಯಾರು? ಹೆನ್ರಿ ಮೋಸ್ಲಿಯನ್ ಅವರು, ಸರಿನಾ. ಯಾರು? ಹೆನ್ರಿ ಮೋಸ್ಲಿಯನ್ ಅವರು. ಯಾವ ಒಂದು ವರ್ಷದಲ್ಲಿ? 1913ರಲ್ಲಿ. ಡಿಮಿಟ್ರಿ ಮೆಂಡೆಲೀವ್ ಯಾವಾಗ? 1869ರಲ್ಲಿ. ನೆನ್ಪಿಟ್ಕೊಳ್ಳಿ, ಎರಡೂ ಕೂಡ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಮಾನವ ಅಭಿವೃದ್ಧಿ ಸೂಚಕದಲ್ಲಿ ಭಾರತದ HDI ಸ್ಕೋರ್ ಎಷ್ಟಿತ್ತು ಅಂತ. ಈ ಕ್ವಶನ್ ನಿಮಗೆ ಹೇಳಿದ್ದೀನಲ್ವಾ, ಎಷ್ಟಿದೆ? 0.685. ಎಷ್ಟು ನಮ್ಮ ಒಂದು ಸ್ಥಾನದಲ್ಲಿದೆ? 130ನೇ ಸ್ಥಾನದಲ್ಲಿ ನಾವು ಇದೀವಿ HDIಯಲ್ಲಿ. ಇದನ್ನು ಬಿಡುಗಡೆ ಮಾಡೋರು ಯಾರು? UNDP ಅವ್ರು ಬಿಡುಗಡೆ ಮಾಡ್ತಾರೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನಾವು ಹೇಳ್ತೀವಿ. ಸಿಂಪಲ್ ಅಲ್ವಾ? ಸೊ ನೋಡ್ಕೊಳ್ಳಿ, ಅಷ್ಟೇ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಋಗ್ವೇದದಲ್ಲಿ ಗೋಮತ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದಾನೆ. ಗೋಮತ ಎಂದು ನಾವು ಯಾರನ್ನು ಕರಿತೀವಿ? ಈ ಒಂದು ದನಗಳನ್ನು, ಮೀನ್ಸ್ ಈ ಗೋವುಗಳನ್ನು ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿಗೆ ನಾವು ಗೋಮತ ಅಂತ ಕರಿತೀವಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಸುಂದರ್ಬನ್ ಡೆಲ್ಟಾ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸುಂದರ್ಬನ್ ಡೆಲ್ಟಾ ಎಲ್ಲಿ ಕಂಡುಬರುತ್ತೆ ನಿಮಗೆ? ಇದೇ ಒಂದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತದೆ ಅಲ್ವಾ. ಸೊ ಈಸಿಯಾಗಿ, ಇದು ಕೂಡ ನಿಮಗೆ ಈಸಿ ಕ್ವಶನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಇಸ್ರೋ ತನ್ನ 101ನೇ ಕಾರ್ಯಾಚರಣೆಯನ್ನು ಯಾವಾಗ ಪ್ರಾರಂಭಿಸಿತು ಅಂತ ಕೇಳಿದ್ದಾನೆ. ಕ್ವಶನ್ ಯಾಕೆ ಸರ್ ಡೇಟ್ ಯಾಕೆ ಕೇಳಿದ್ದಾನೆ? ನಾನು ನಿನ್ನೆ ನಿಮಗೆ ಒಂದು ಡೇಟ್ ಹೇಳಿದೆ. ಯಾವ ಡೇಟ್ ಹೇಳಿದೆ? 14 ಮೇ 2025 ಹೇಳಿದೆ. ಯಾವುದಕ್ಕೆ ಹೇಳಿದೆ? ಓತು ತೊಗೊಂಡಿದ್ರು ನಮ್ಮ ಭಾರತದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದಾರಲ್ವ, ಅವರು ಓತ್ ತೊಗೊಂಡಿರ್ತಕ್ಕಂಥ ದಿನಾಂಕ ಅದು. ಸೊ ಕೆಲವೊಂದು ಇಂಪಾರ್ಟೆಂಟ್ ಇರೋದು ಕೇಳ್ತಾನೆ, ಡೇಟ್ ಕೇಳ್ತಾನೆ. ಹಾಗೆ ಇದು ಕೂಡ 101ನೇದಿದೆ ರೀ. 101 ನಮಸ್ಕಾರಗಳು ಗಣೇಶ ಅಂತ ಹೇಳ್ತೀವಲ್ವ ನಾವು, 108 ನಮಸ್ಕಾರಗಳು ಗಣೇಶ ಅಂತ ಹೇಳ್ತೀವಲ್ವ. ಹಾಗೆ 100, 101 ಅನ್ನೋದು ನಂಬರ್ ಏನಿದೆಯಲ್ಲ, ಫ್ಯಾನ್ಸಿ ನಂಬರ್ ಇದೆ. ಸೊ ಅದಕ್ಕೆ ಕೇಳಿದ್ದಾನೆ. ಸೊ ಇದು ಯಾವಾಗ ಆಗಿದೆ ಅಂತಂದರೆ 18 ಮೇ 2025ರಂದು ಈ ಕಾರ್ಯಾಚರಣೆ ಆರಂಭ ಮಾಡಲಾಗಿದೆ, ಸರಿನಾ. ನೋಡ್ಕೊಳ್ಳಿ. ಸೊ ಯಾವ ಒಂದು ಲಾಂಚರ್ ಮುಖಾಂತರ ಅದನ್ನು ಲಾಂಚ್ ಮಾಡಲಾಗಿದೆ? ಈ ಒಂದು EOS 09 ಉಪಗ್ರಹವನ್ನು PSLV, ಸರಿನಾ. ಈ PSLV ಲಾಂಚರಿಂದ, PSLV C61 ಲಾಂಚರಿಂದ ಮೇ 18, 2025ರಂದು 101ನೇ ಮಿಷನನ್ನು ಉಡಾವಣೆ ಮಾಡಲಾಗಿದೆ. ಈ ಒಂದು ಮಿಷನ್ ಸಕ್ಸಸ್ ಆಗಿದೆಯಾ, ಫೇಲಿಯರ್ ಆಗಿದೆಯಾ ಹೇಳ್ಬೋದಾ ಯಾರಾದರೂ? 10 ಸೆಕೆಂಡ್ ತೊಗೊಳ್ಳಿ. ಓಕೆ, 10 ಸೆಕೆಂಡ್ ಎಂಡ್ ಆಯಿತು. ಫೇಲ್ ಆಗಿದೆ ಇದು. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ದಾನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಯಾರು? ಮಿಲ್ಖಾ ಸಿಂಗ್, ಸರಿನಾ. ಸೊ ಇವರು ಮಿಲ್ಖಾ ಸಿಂಗ್ ಅವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂತಹ ಭಾರತೀಯರಾಗಿದ್ದಾರೆ. ಹಾಗಾದರೆ ಒಂದು ಹೇಳ್ಬೋದಾ ನೀವು, ಈ ಮಿಲ್ಖಾ ಸಿಂಗ್ ಅವರಿಗೆ ಫ್ಲೈಯಿಂಗ್ ಸಿಕ್ ಅಂತ ಬಿರುದನ್ನು ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ? ಆಪ್ಷನ್ 1 ನಿಮಗೆ ಇದನ್ನು ಕೊಡ್ತೀನಿ, ನಾನು ನಿಮಗೆ ಹಿಂಟ್ ಕೊಡ್ತೀನಿ. ಭಾರತವರಲ್ಲ, ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿದ್ದರು, ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಆಗಿದ್ದರು. ಹೇಳ್ಬೋದಾ? ಹೇಳಿ ನೋಡೋಣ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025ರಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವ ದಿನದಂದು ಅಲ್ಲ, ಎಷ್ಟನೇ ಆವೃತ್ತಿಯನ್ನು ಆಚರಿಸಲಾಯಿತು ಅಂತ ಕೇಳಿದಾನೆ. ಎಷ್ಟನೇ ಆವೃತ್ತಿ ಅಂದರೆ 15ನೇ ಆವೃತ್ತಿ. 2011ರಿಂದ ಅದನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಸೊ ಈ ಸರಿ 15ನೇ ಆವೃತ್ತಿ ಆಗಿದೆ ಇದು, ಸರಿನಾ. ಸೊ ಇಲ್ಲಿ ಅದನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಕೊಟ್ಟಿದೆ ನೋಡಿ. ಏನು, ಇದನ್ನು ಮೊದಲ ಬಾರಿಗೆ 2011ರಲ್ಲಿ ಆಚರಣೆ ಮಾಡಲಾಯಿತು. ಇದು ಎಷ್ಟನೇ ಆವೃತ್ತಿ ಆಗಿತ್ತು ಅಂದರೆ 15ನೇ ಆವೃತ್ತಿ ಆಗಿತ್ತು, ಸರಿನಾ. ಇದನ್ನು ನಾವು ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಯಾಕಂದರೆ 1950 ಜನವರಿ 25ರಂದು ಈ ಒಂದು ಎಲೆಕ್ಷನ್ ಕಮಿಷನ್ ಏನಿದೆಯಲ್ಲ ಅದು ಸ್ಥಾಪನೆ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಹರಿಯಾಣದಲ್ಲಿ ಆಪರೇಷನ್ ಶೀಲ್ಡ್ ಅನ್ನು ಪ್ರಾರಂಭಿಸಿದ ಸಚಿವಾಲಯ ಯಾವುದು ಅಂತ ಕೇಳಿದ್ದಾನೆ. ಈ ಒಂದು ಗೃಹ ಸಚಿವಾಲಯ ಮತ್ತು ನಾಗರಿಕ ರಕ್ಷಣಾ ಸಚಿವಾಲಯ ಏನಿದೆಯಲ್ಲ ಅದು ಇದನ್ನು ಪ್ರಾರಂಭ ಮಾಡಿದೆ. ಯಾವುದು? ಆಪರೇಷನ್ ಶೀಲ್ಡ್ ಅನ್ನೋದು ಯಾವ ಒಂದು ರಾಜ್ಯದಲ್ಲಿ? ಹರಿಯಾಣ ರಾಜ್ಯದಲ್ಲಿ. ಆ್ಯಂಡ್ ದೆನ್ ಯಾವುದೇ ರಾಜ್ಯವು ತನ್ನ ವಿಧಾನಸಭೆಯಲ್ಲಿ ಹೊಂದಬಹುದಾದ ಗರಿಷ್ಠ ಸಂಖ್ಯೆಯ ಸ್ಥಾನಗಳು ಎಷ್ಟು ಅಂತ ಕೇಳಿದ್ದಾನೆ. ಎಷ್ಟು ಸ್ಥಾನಗಳನ್ನು ಹೊಂದಬಹುದು? 500 ಸ್ಥಾನಗಳನ್ನು ಹೊಂದಬಹುದು, ಸರಿನಾ. ಗರಿಷ್ಠವಾಗಿ, ಕನಿಷ್ಠವಾಗಿ ಎಷ್ಟು ಹೊಂದಬಹುದು? 60 ಸ್ಥಾನಗಳನ್ನು ಹೊಂದಬಹುದು. ಬಟ್ ಕೆಲವೊಂದು ರಾಜ್ಯಗಳಿದ್ದಾವೆ, ಯಾವುದ್ಯಾವುದು ಅಂದರೆ ಒಂದು ಸಿಕ್ಕಿಮು, ಗೋವಾ ಮತ್ತು ಮಿಜೋರಾಂನಂತಹ ರಾಜ್ಯಗಳೇನಿದ್ದಾವಲ್ವಾ 60ಕ್ಕಿಂತ ಕಡಿಮೆ ಈ ಒಂದು MLA ಸೀಟ್ಗಳನ್ನು ಹೊಂದಿದ್ದಾವೆ, ಸರಿನಾ. ಮೀನ್ಸ್ ವಿಧಾನಸಭೆಯ ಕನಿಷ್ಠ ಸೀಟ್ಗಳನ್ನು ಹೊಂದಿದ್ದಾವೆ. ಸೊ ಅದಕ್ಕೆ ಮೀಸಲಾತಿ ಇದೆಯಲ್ವಾ. ಯಾವುದಕ್ಕೆ? ಸಿಕ್ಕಿಮ್ಗೆ ಎಷ್ಟಿದೆ? 371F ಅಂತ ಇದೆ. ಗೋವಾಗೆ ಎಷ್ಟಿದೆ? 371I ಅಂತ ಇದೆ. ಮಿಜೋರಾಂಗೆ ಎಷ್ಟಿದೆ? 371G ಅಂತ ಇದೆ. ಸೊ ಆ ಒಂದು ಮೀಸಲಾತಿಯಲ್ಲಿ ಇವರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗವು ಈಶಾನ್ಯ ಭಾರತದಲ್ಲಿ ವಾಸಿಸುತ್ತದೆ ಅಂತ ಕೇಳಿದ್ದಾನೆ. ಸೊ ಅಲ್ಲಿ ಆಪ್ಷನ್ ಯಾವುದಿದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಈಶಾನ್ಯ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಫೇಮಸ್ ಬುಡಕಟ್ಟುಗಳನ್ನ ಇಲ್ಲಿ ಹಾಕಿದ್ದೀನಿ. ಯಾವುದಂದರೆ ನಾಗಾ, ಖಾಸಿ, ಗಾರೋ, ಮಿಜೋ, ಅಂಗಾಮಿ ಇದೆಲ್ಲವೂ ಕೂಡ ಅಲ್ಲಿ ಕಂಡು ಬರ್ತವೆ, ಸರಿನಾ. ಸೊ ಅಲ್ಲಿ ನೀವು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 42ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ರಾಜ್ಯಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರಿಸಲಾದ ಅಂಶಗಳು ಯಾವುದ್ಯಾವುದು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಅಂಶಗಳನ್ನು ಸೇರ್ಪಡೆ ಮಾಡ್ತಾರೆ 42ನೇ ತಿದ್ದುಪಡಿಯ ಮೂಲಕ. ಯಾವುದ್ಯಾವುದನ್ನು ಸೇರ್ಪಡೆ ಮಾಡ್ತಾರೆ? ಒಂದು ಶಿಕ್ಷಣವನ್ನು ಸಮವರ್ತಿ ಪಟ್ಟಿಗೆ ಹಾಕ್ತಾರೆ. ಆ್ಯಂಡ್ ದೆನ್ ಈ ಅರಣ್ಯಗಳನ್ನು ಸಮವರ್ತಿ ಪಟ್ಟಿಗೆ ಹಾಕ್ತಾರೆ. ತೂಕ ಮತ್ತು ಅಳತೆಗಳನ್ನು ಸಮವರ್ತಿ ಪಟ್ಟಿಗೆ ಹಾಕ್ತಾರೆ. ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳ ರಕ್ಷಣೆಯ ಬಗ್ಗೆ ಅದನ್ನು ಸಮವರ್ತಿ ಪಟ್ಟಿಗೆ ಹಾಕ್ತಾರೆ. ಆ್ಯಂಡ್ ದೆನ್ ನ್ಯಾಯದ ಆಡಳಿತವನ್ನು ಕೂಡ ರಾಜ್ಯಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರಿಸಲಾಗ್ತದೆ. ಟೋಟಲಿ ಎಷ್ಟು ಪಾಯಿಂಟ್ಗಳನ್ನು ಅಂದರೆ 5 ಪಾಯಿಂಟ್ಗಳನ್ನು ಈ ಒಂದು ರಾಜ್ಯಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಡಂಪ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಯಾವ ತಿದ್ದುಪಡಿ ಮೂಲಕ ಅಂದರೆ 42ನೇ ತಿದ್ದುಪಡಿ ಮೂಲಕ. ಬಟ್ ಅದರಲ್ಲಿ ಇವೆರಡು ಕೂಡ ಇಂಪಾರ್ಟೆಂಟ್ ಇದ್ದಾವೆ ನೋಡಿ, ಸರಿನಾ. ಯಾವುದು? ಒಂದು ಶಿಕ್ಷಣ ಮತ್ತು ಅರಣ್ಯ ಅನ್ನೋದು ಇಂಪಾರ್ಟೆಂಟ್ ಇದೆ, ಯಾಕಂದರೆ ಸಾಕಷ್ಟು ಸರಿ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಅಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ನಿಯಂತ್ರಣ ನೀತಿಯನ್ನು ಏಕೆ ಜಾರಿಗೆ ತಂದನು ಅಂತ ಕೇಳಿದ್ದಾರೆ, ಸರಿನಾ. ಅಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ನಿಯಂತ್ರಣ ನೀತಿಯನ್ನು ಯಾಕೆ ಜಾರಿಗೆ ತರ್ತಾನೆ?
ಸೊ ಅವನು ತರೋದಕ್ಕೆ ಒಂದು ನಾರ್ಮಲ್ ಒಂದು ಎಥಿಕಲಿ ಒಂದು ರೀಸನ್ ಹುಡುಕಿ ಏನಿತ್ತು, ಮೋಸ ಆಗಬಾರ್ದು, ಆತನ ಒಂದು ಪ್ರಜೆಗಳಿಗೆ ಮೋಸ ಆಗಬಾರ್ದು ಅಂತ, ಸರಿನಾ. ಸೊ ಇನ್ನೊಂದು ನೀತಿ ಇರ್ತಾನೆ, ಏನು ಗೊತ್ತಾ, ಇಫ್ ಏನಾದರೂ ಅವರು ಈ ಮಾರುಕಟ್ಟೆಯಲ್ಲಿರ್ತಕ್ಕಂತಹ ವ್ಯಾಪಾರಿಗಳು ಎಷ್ಟು ಕೆ ಜಿ ಮೋಸ ಮಾಡಿರ್ತಾರಲ್ವ, ಅಷ್ಟು ಕೆ ಜಿ ಏನಾದರೂ ಅವ್ರು ಮೋಸ ಮಾಡಿದ್ರೆ ಅಷ್ಟು ಕೆ ಜಿ ಅವರ ದೇಹದ ಯಾವುದೇ ಭಾಗದಿಂದ ಮಾಂಸವನ್ನು ತೆಗೆದುಕೊಡ್ಬೇಕಾಗಿತ್ತು ಗ್ರಾಹಕನಿಗೆ ಅಂತ ಕೂಡ ಆದೇಶ ಮಾಡಿರ್ತಾನೆ. ಲೈಕ್ ಹೇಗೆ, ಇವಾಗ ಯಾವುದೋ ಒಂದು ಕೆ ಜಿ ಚೀನಿ ತೊಗೊಂಡಿತ್ತು, ಚೀನಿ ಮೀನ್ಸ್ ಏನಂದರೆ ಸಕ್ಕರೆ, ಓಕೆ, ಒಂದು ಕೆ ಜಿ ಸಕ್ಕರೆನ ನಾನು ತೊಗೊಳಕ್ಕೆ ಹೋಗಿದ್ದೀನಿ, ಸರಿನಾ. ಸೊ ನಾನಲ್ಲ, ಇವಾಗ ಯಾರೋ ಒಬ್ಬ ಹೋಗಿದ್ದಾನೆ ಗ್ರಾಹಕ ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ಆಡಳಿತದ ಸಮಯದಲ್ಲಿ ಒಂದು ವ್ಯಾಪಾರದ ಅಂಗಡಿಗೆ. ಸೊ ಆತ 1 ಕೆ ಜಿ ಕೊಡುವ ಬದಲಾಗಿ, ಸರಿನಾ, ಅವ ಕೆ ಜಿ ಇತ್ತಾ ಸರ್, ಇತ್ತೋ ಬಿಡ್ತೋ ಒಟ್ಟಿನಲ್ಲಿ ಅಲ್ಲಿ ಕೂಡ ಒಂದು ಮಾಪನ ಇರುತ್ತೆ ಅಲ್ವಾ. ಸೊ ಆ ಥರ, ಸೊ 1 ಕೆ ಜಿ ಬದಲಾಗಿ ಆತ ಏನಾದರೂ 900 ಗ್ರಾಮ್ ಕೊಟ್ಟಿದ್ದರೆ, ಸೊ ಆ 900 ಗ್ರಾಮ್ ಕೊಟ್ಟಿದ್ದಾನೆ ಅಂತ ಆ ಒಬ್ಬ ಗ್ರಾಹಕ ಏನಾದರೂ ಅದನ್ನು ಪ್ರೂವ್ ಮಾಡಿದ್ರೆ ರಾಜನ ಮುಂದೆ, ಈ 100 ಗ್ರಾಮ್ ಏನು ಉಳಿದಿರ್ತದಲ್ವ, ಆ 100 ಗ್ರಾಮನ್ನು ಆತನ ಮಾಂಸವನ್ನು ಕಿತ್ಕೊಡ್ಬೇಕಾಗಿತ್ತು. ಇನ್ನೊಂದು ಮಾಂಸ ಇಲ್ಲಿಂದ ಕಿತ್ಕೊಡ್ಬೇಕಾಗಿತ್ತು, ಏನು ತೊಡೆಯಿಂದ ಕಿತ್ಕೊಡ್ಬೇಕಾಗಿತ್ತಾ, ಕಾಲಿಂದನ? ಗ್ರಾಹಕ ಯಾವ ಒಂದು ದೇಹದ ಭಾಗದಿಂದ ಆ ಮಾಂಸವನ್ನು ಬಿಡ್ತಾನಲ್ವ, ಆ ಮಾಂಸ ಕೊಡಬೇಕಾಗಿತ್ತು. ನಾರ್ಮಲಿ ಅವರು ತೊಡೆಯೋದು ಆ ಥರ ಈ ಥರ ಬದುಕಂಥದ್ದು ಕೇಳ್ತಾಯಿದ್ರು. ನಮ್ಮಂಥವ್ರು ನಿಮ್ಮಂಥವ್ರು ಆಗಿದ್ದರೆ, ಮುಖದ ಮೇಲೆ ಇದ್ರೇನೋ ನನಗೊಂದು ಅರ್ಧ ಕೆ ಜಿ ಮಾಂಸ ಬೇಕು ಸರ್, ಕೊಡಿಸಿ ಸರ್, ಕಣ್ಣಿದೆ ಕೊಡಿಸಿ ಸರ್ ನಮಗೆ ಅಂತ, ಸರಿನಾ. ಸೊ ಅದಕ್ಕೆ ನಮ್ಮ ಥರದವರು ಅವಾಗ ಬದುಕಿರಲಿಲ್ಲ. ಇಷ್ಟು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಅಲಾವುದ್ದೀನ್ ಖಿಲ್ಜಿಯ ಒಂದು ಸೇನೆಯ ಹೆಸರು ಏನು ಅಂತ ಕೇಳಿದ್ದಾನೆ ಲಾಸ್ಟ್ ಶಿಫ್ಟಲ್ಲಿ. ದಿವಾನ್ ಇ ಅರ್ಜ್ ಅಂತ ನಾವು ಹೇಳ್ತೀವಿ, ಸರಿನಾ. ದಿವಾನ್ ಇ ಅರ್ಜ್ ಅಂತ ನಾವು ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ RRB NTPC ಅಂಡರ್ ಗ್ರಾಜುಯೇಟ್ ಆಗಸ್ಟ್ 14 ಸೆಕೆಂಡ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.